ಗಿಲ್ಲಿ ಬಗ್ಗೆ ನಿಮ್ಮ ಪರ್ಸನಲ್ ಒಪಿನಿಯನ್ ಏನಿದೆ? ಯಾಕಂದ್ರೆ ಎಷ್ಟು ಎಂಜಾಯ್ ಮಾಡಿದ್ದೀರಾ ಅವ್ರು? ನನ್ಗೆ ತುಂಬಾ ಇಷ್ಟ. ಅಂದ್ರೆ ನನ್ಗೆ ಅಲ್ಲಿ ಹೋಗೋಕ್ಕೂ ಮುಂಚೆನೂ ಗಿಲ್ಲಿ ನಟ ಗೊತ್ತಿತ್ತು, ಪರ್ಸನಲ್ ಆಗಲ್ಲ. ಅವ್ರದ್ದು ಒಂದಷ್ಟು ವಿಡಿಯೋಗಳು, ಯೂಟ್ಯೂಬ್ ವಿಡಿಯೋಗಳನ್ನ ನಾನು ನೋಡಿದ್ದೆ, ಸಖತ್ ಎಂಜಾಯ್ ಮಾಡಿದ್ದೆ. ಫಸ್ಟ್ ಹೋದ ತಕ್ಷಣ ಅಷ್ಟೇ ಖುಷಿಯಿಂದ ಗಿಲ್ಲಿ ನಟನ್ ಮಾತಾಡ್ದೆ, ನಲ್ಲಿ ಮುಳೆ ನನಗೆ ಗೊತ್ತು, ನೋಡಿದೀನಿ ಅಂತೆಲ್ಲ ಮಾತಾಡ್ದೆ. ಬಟ್ ಆಕ್ಚುಲಿ ಹೊಸ ಹೆಣ್ಮಕ್ಳ ಜೊತೆ ಅಷ್ಟು ಬೇಗ ಬೆರೆಯಲ್ವಂತೆ ಗಿಲ್ಲಿ, ನನಗೆ ಗೊತ್ತಿಲ್ಲ. ಅವ್ರು ಅಂತೆಲ್ಲ ಹೇಳಿದ್ರು, ಏನ್ ಆಟಿಟ್ಯೂಡ್ ಅಪ್ಪ ಈ ಹುಡುಗಂಗೆ ಅಂತ ಅನ್ಕೊಂಡಿದ್ದೆ. ಬಟ್ ದಿನ ಹೋಗ್ತಾ 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 ನಾನೇ ಹೋಗಿ ಹೋಗಿ ಮಾತಾಡಿಸಿದೆ, ಯಾಕಂದ್ರೆ ನನಗಿಷ್ಟ ಹುಡುಗ ಅಂತ. ಆಮೇಲೆ ಅವ್ರಿಗೂ ಆ ಕನೆಕ್ಷನ್ ಶುರು ಆಯ್ತು. ಕಡೆಗೆ ಬರೋ ಅಷ್ಟರಲ್ಲಿ ನನ್ ಕಾಲ್ ಹಿಡಿಯೋಷ್ಟು, ನನ್ ಕಾಲ್ ಎಳೆಯೋಷ್ಟು ಹತ್ರ ಆಗಿದ್ದು ಗಿಲ್ಲಿ. ಅವರು ಅಷ್ಟೇ, ಅಂದ್ರೆ ತಮಾಷೆಯ ಮೂಲಕ ಅದು ಏನದು ಏಟ್ ಆಗಿರ್ಬಹುದು ಅಥವಾ ಕಾಲ್ ಎಳೆಯೋದಾಗಿರ್ಬಹುದು, ಒಂದು ಸೀರಿಯಸ್ ನೋಟ್ ಆಗಿರ್ಬಹುದು, ಎಲ್ಲವನ್ನು ತಮಾಷೆಯ ಮೂಲಕ ಕೊಡ್ತಾರೆ, ಯಾರಿಗೂ ನೋವಾಗ್ದಿರೋ ಹಂಗೆ. ಹಾಗಂತ ಮುಗ್ಧ ಅಂತ ಹೇಳಲ್ಲ, ಅವ್ರಿಗೆ ಗೊತ್ತು ಚೆನ್ನಾಗಿ ನಾನು ಏನ್ ಆಟ ಆಡ್ತಾ ಇದ್ದೀನಿ, ನಾನು ಯಾವಾಗ ಏನ್ ಆಡ್ಬೇಕು ಎಲ್ಲ ಚೆನ್ನಾಗಿ ಗೊತ್ತಿದೆ. ತುಂಬಾ ನೀಟಾಗಿ ಆಡ್ತಿದ್ದಾರೆ. ಒಂದು ಆಟದಲ್ಲೇ ಆಗಿರ್ಬೋದು, ಸಿಕ್ಕಾಪಟ್ಟೆ ಎನರ್ಜಿ, ಡೇ ಅಂಡ್ ನೈಟ್ ಒಂಚೂರು ಬ್ರೇಕ್ ಇಲ್ದೆ ಮಾತಾಡ್ತಾರೆ. ಇಡೀ ಮನೇನ ಲೈವ್ಲಿ ಆಗಿಟ್ಟಿದ್ದಾರೆ. ರಾತ್ರಿ ಕೂಡ ಮಾತಾಡಿ ಬೈಸ್ಕೊಂಡಿದ್ದಾರೆ ನನ್ನ ಕೈಲಿ, ನಾವೇ ನಿದ್ದೆ ಮಾಡ್ಬೇಕಾ ಬೇಡವಾ ಅಂತ. ತುಂಬಾ ಒಳ್ಳೆಯ ವ್ಯಕ್ತಿ, ಒಳ್ಳೆ ಮನಸ್ಸಿನ ವ್ಯಕ್ತಿ, ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಫೈನಲಿಸ್ಟ್. ಅವರೇ ಗೆಲ್ತಾರೆ ಅಂತ ನನ್ಗೆ ಈ 3 ವಾರಗಳಲ್ಲಿ ನೋಡಿರೋ ಹಂಗೆ ಅವರೇ ಗೆಲ್ತಾರೆ ಅನ್ಸುತ್ತೆ. ಬಟ್ ಎಲ್ಲಾ ಕಡೆನೂ ಹಾಸ್ಯ ಆಗ್ಬಿಟ್ರೆ, ಎಲ್ಲಾ ಕಡೆನೂ ಬರೀ ತಮಾಷೆನೆ ಆಗ್ಬಿಟ್ರೆ ಒಂದ್ ಸ್ವಲ್ಪ ಬೋರ್ ಅನ್ಸ್ಬಿಡುತ್ತೆ. ಆದ್ರಿಂದ ಆಚೆ ಅವರು ನವರಸಗಳಲ್ಲಿ ಒಂದು ರಸನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಮಿಕ್ಕಿದಷ್ಟು ರಸ ಒಂದ್ ಚೂರ್ ಚೂರ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿಮ್ಮ ಆಸೆಯಂತೆ ಇವತ್ತೊಂದು ಟ್ರೋಲ್ ಆಗಿದೆ. ಒಂದು ಕಡೆ ಗಿಲ್ಲಿ, ಇನ್ನೊಂದು ಕಡೆ ರಕ್ಷಿತಾ ಕೈ, ಸುದೀಪ್ ಸರ್ ಅಂತ ಹೇಳಿದಿರುವಂತದ್ದು. ಹೌದಾ? ಓಕೆ, ಜನರ ನಿರೀಕ್ಷೆ ಕೂಡ. ಇಬ್ರಿಗೂ ಆ ಕೆಪಬಿಲಿಟಿ ಇದೆ. ಗಿಲ್ಲಿ ಬಗ್ಗೆ ನಿಮ್ಮ ಪರ್ಸನಲ್ ಒಪಿನಿಯನ್ ಏನಿದೆ? ಯಾಕಂದ್ರೆ ಎಷ್ಟು ಎಂಜಾಯ್ ಮಾಡಿದ್ದೀರಾ ಅವ್ರು? ನನ್ಗೆ ತುಂಬಾ ಇಷ್ಟ. ಅಂದ್ರೆ ನನ್ಗೆ ಅಲ್ಲಿ ಹೋಗೋಕ್ಕೂ ಮುಂಚೆನೂ ಗಿಲ್ಲಿ ನಟ ಗೊತ್ತಿತ್ತು, ಪರ್ಸನಲ್ ಆಗಲ್ಲ. ಅವ್ರದ್ದು ಒಂದಷ್ಟು ವಿಡಿಯೋಗಳು, ಯೂಟ್ಯೂಬ್ ವಿಡಿಯೋಗಳನ್ನ ನಾನು ನೋಡಿದ್ದೆ, ಸಖತ್ ಎಂಜಾಯ್ ಮಾಡಿದ್ದೆ. ಫಸ್ಟ್ ಹೋದ ತಕ್ಷಣ ಅಷ್ಟೇ ಖುಷಿಯಿಂದ ಗಿಲ್ಲಿ ನಟನ್ ಮಾತಾಡ್ದೆ, ನಲ್ಲಿ ಮುಳೆ ನನಗೆ ಗೊತ್ತು, ನೋಡಿದೀನಿ ಅಂತೆಲ್ಲ ಮಾತಾಡ್ದೆ. ಬಟ್ ಆಕ್ಚುಲಿ ಹೊಸ ಹೆಣ್ಮಕ್ಳ ಜೊತೆ ಅಷ್ಟು ಬೇಗ ಬೆರೆಯಲ್ವಂತೆ ಗಿಲ್ಲಿ, ನನಗೆ ಗೊತ್ತಿಲ್ಲ. ಅವ್ರು ಅಂತೆಲ್ಲ ಹೇಳಿದ್ರು, ಏನ್ ಆಟಿಟ್ಯೂಡ್ ಅಪ್ಪ ಈ ಹುಡುಗಂಗೆ ಅಂತ ಅನ್ಕೊಂಡಿದ್ದೆ. ಬಟ್ ದಿನ ಹೋಗ್ತಾ 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 ನಾನೇ ಹೋಗಿ ಹೋಗಿ ಮಾತಾಡಿಸಿದೆ, ಯಾಕಂದ್ರೆ ನನಗಿಷ್ಟ ಹುಡುಗ ಅಂತ. ಆಮೇಲೆ ಅವ್ರಿಗೂ ಆ ಕನೆಕ್ಷನ್ ಶುರು ಆಯ್ತು. ಕಡೆಗೆ ಬರೋ ಅಷ್ಟರಲ್ಲಿ ನನ್ ಕಾಲ್ ಹಿಡಿಯೋಷ್ಟು, ನನ್ ಕಾಲ್ ಎಳೆಯೋಷ್ಟು ಹತ್ರ ಆಗಿದ್ದು ಗಿಲ್ಲಿ. ಅವರು ಅಷ್ಟೇ, ಅಂದ್ರೆ ತಮಾಷೆಯ ಮೂಲಕ ಅದು ಏನದು ಏಟ್ ಆಗಿರ್ಬಹುದು ಅಥವಾ ಕಾಲ್ ಎಳೆಯೋದಾಗಿರ್ಬಹುದು, ಒಂದು ಸೀರಿಯಸ್ ನೋಟ್ ಆಗಿರ್ಬಹುದು, ಎಲ್ಲವನ್ನು ತಮಾಷೆಯ ಮೂಲಕ ಕೊಡ್ತಾರೆ, ಯಾರಿಗೂ ನೋವಾಗ್ದಿರೋ ಹಂಗೆ. ಹಾಗಂತ ಮುಗ್ಧ ಅಂತ ಹೇಳಲ್ಲ, ಅವ್ರಿಗೆ ಗೊತ್ತು ಚೆನ್ನಾಗಿ ನಾನು ಏನ್ ಆಟ ಆಡ್ತಾ ಇದ್ದೀನಿ, ನಾನು ಯಾವಾಗ ಏನ್ ಆಡ್ಬೇಕು ಎಲ್ಲ ಚೆನ್ನಾಗಿ ಗೊತ್ತಿದೆ. ತುಂಬಾ ನೀಟಾಗಿ ಆಡ್ತಿದ್ದಾರೆ. ಒಂದು ಆಟದಲ್ಲೇ ಆಗಿರ್ಬೋದು, ಸಿಕ್ಕಾಪಟ್ಟೆ ಎನರ್ಜಿ, ಡೇ ಅಂಡ್ ನೈಟ್ ಒಂಚೂರು ಬ್ರೇಕ್ ಇಲ್ದೆ ಮಾತಾಡ್ತಾರೆ. ಇಡೀ ಮನೇನ ಲೈವ್ಲಿ ಆಗಿಟ್ಟಿದ್ದಾರೆ. ರಾತ್ರಿ ಕೂಡ ಮಾತಾಡಿ ಬೈಸ್ಕೊಂಡಿದ್ದಾರೆ ನನ್ನ ಕೈಲಿ, ನಾವೇ ನಿದ್ದೆ ಮಾಡ್ಬೇಕಾ ಬೇಡವಾ ಅಂತ. ತುಂಬಾ ಒಳ್ಳೆಯ ವ್ಯಕ್ತಿ, ಒಳ್ಳೆ ಮನಸ್ಸಿನ ವ್ಯಕ್ತಿ, ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಫೈನಲಿಸ್ಟ್. ಅವರೇ ಗೆಲ್ತಾರೆ ಅಂತ ನನ್ಗೆ ಈ 3 ವಾರಗಳಲ್ಲಿ ನೋಡಿರೋ ಹಂಗೆ ಅವರೇ ಗೆಲ್ತಾರೆ ಅನ್ಸುತ್ತೆ. ಬಟ್ ಎಲ್ಲಾ ಕಡೆನೂ ಹಾಸ್ಯ ಆಗ್ಬಿಟ್ರೆ, ಎಲ್ಲಾ ಕಡೆನೂ ಬರೀ ತಮಾಷೆನೆ ಆಗ್ಬಿಟ್ರೆ ಒಂದ್ ಸ್ವಲ್ಪ ಬೋರ್ ಅನ್ಸ್ಬಿಡುತ್ತೆ. ಆದ್ರಿಂದ ಆಚೆ ಅವರು ನವರಸಗಳಲ್ಲಿ ಒಂದು ರಸನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಮಿಕ್ಕಿದಷ್ಟು ರಸ ಒಂದ್ ಚೂರ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿಮ್ಮ ಆಸೆಯಂತೆ ಇವತ್ತೊಂದು ಟ್ರೋಲ್ ಆಗಿದೆ. ಒಂದು ಕಡೆ ಗಿಲ್ಲಿ, ಇನ್ನೊಂದು ಕಡೆ ರಕ್ಷಿತಾ ಕೈ, ಸುದೀಪ್ ಸರ್ ಅಂತ ಹೇಳಿದಿರುವಂತದ್ದು. ಹೌದಾ? ಓಕೆ, ಜನರ ನಿರೀಕ್ಷೆ ಕೂಡ. ಇಬ್ರಿಗೂ ಆ ಕೆಪಬಿಲಿಟಿ ಇದೆ.